ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ವಿಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ದಿನ ಸಂಡೇ ಅನ್ನೋದೇ ಒಂಥರ ಖುಷಿ, ಫಂಡೇ. ಸೊ ಏನಪ್ಪ ಸಂಡೇ ಅಂದರೆ, ನನ್ನ ಹಸ್ಬೆಂಡ್ಗೆ ಇವತ್ತು ಫುಲ್ ಡೇ ರಜೆ ಇರುತ್ತೆ. ಅಂದರೆ ಏನಪ್ಪ ಸಂಡೇ ಫುಲ್ ಡೇ ರಜಾ ಅಂತ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂದರೆ ಅವ್ರಿಗೆ ರಜೆ ಇರೋದೇ ತುಂಬ ರೇರು. ರಜೆ ಇದ್ರೂ ಮನೇಲಿ ಅದು ಇದು ಕೆಲಸ ಅಂತ ಮಾಡ್ತಾನೆ ಇರ್ತಾರೆ, ಅಂದರೆ ಆಫೀಸ್ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಒಂಥರ ಫ್ರೀ, ಅವ್ರ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ನೈಟೇ ಹೇಳ್ತಾ ಇದ್ರಂಗಂತ ನಾಳೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ. ನೋಡಬೇಕು ಯಾವ ರೀತಿ ಹೋಗುತ್ತೆ ಸಂಡೇ ಅಂತ. ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ಪರೋಟ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಈಗ ತಾನೇ ಸ್ನಾನ ಆಗಿದೆ, ನಾನು ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಟೈಮ್ ಬಂದು ಆಗಲೇ 8 ಗಂಟೆ ಆಗಿದೆ, 8:15 ಆಗಿದೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಟೈಮ್ ಆಲ್ರೆಡಿ ಬಂದುಬಿಟ್ಟು 8:30 ಆಗಿರೋದ್ರಿಂದ ಫಸ್ಟು ನಾನು ಬಿಸಿನೀರು ಕಾಯಿಸ್ಕೊಂಡ್ಬಿಡ್ತೀನಿ. ನಾವು ಫಸ್ಟು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಗಂಜಿ ಕುಡಿತೀವಿ. ಗಂಜಿ ಕುಡಿದ್ಬಿಟ್ಟು ನೆಕ್ಸ್ಟು ಏನು ನಾಷ್ಟ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಬ್ರೇಕ್ಫಾಸ್ಟು, ಅದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತೀವಿ. ಏನಕ್ಕಂದರೆ ಬೆಳಗ್ಗೆನೇ ಬೇಗ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಪಾಪನೂ ಗಂಜಿ ಕುಡಿತಾನೆ, ಸೊ ಅವನಿಗೂ ಸ್ವಲ್ಪ ಹೊತ್ತು ಮೇಂಟೈನ್ ಆಗುತ್ತೆ ಅಂತ ನಾವು ಫಸ್ಟು ಈ ಥರ ಗಂಜಿ ಮಾಡ್ಕೊಂಡಿದ್ದೀವಿ. ನಾನು ಮೊದಲನೇದಾಗಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಗಂಜಿ ಮಾಡ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ಗಂಜಿ ಅಂದರೆ ನಾನು ರಾಗಿ ಮಾಲ್ಟು, ಈಗ ಏನೇನು ರಾಗಿ ಸರಿ ಈ ಥರ ಎಲ್ಲ ಹೇಳ್ತಾರೋ ಎಲ್ಲ ಒಂದೇ ಆಲ್ಮೋಸ್ಟು. ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರು ತೊಗೊತಾ ಇದ್ದೀನಿ. 3 ಗ್ಲಾಸ್ ನೀರಿಗೆ ನಾನೇ ಮನೇಲಿ ಮಾಡ್ಕೊಂಡಿರೋ ಅಂಥ ರಾಗಿ ಆಮೇಲೆ ಜೋಳ ಎಲ್ಲ ಸೇರಿಸಿ ಮಾಡ್ಕೊಂಡಿರೋ ಅಂಥ ಪ್ರೋಟೀನ್ ಪೌಡ್ರ್. ಇದು ತುಂಬ ಚೆನ್ನಾಗಿದೆ. ಇದನ್ನು ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದು 6 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನಿಮಗೆ ಏನು ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೋಬೋದು, ಬೆಲ್ಲ ಬೇಕಾದರೆ ಬೆಲ್ಲ ಹಾಕೋಬೋದು, ಇಲ್ಲಾಂದರೆ ಟೇಸ್ಟ್ಗೆ ಅನುಸಾರವಾಗಿ ನೀವು ಬೇಕಾದರೆ ಹನಿ ಬೇಕಾದರೂ ಯೂಸ್ ಮಾಡ್ಬೋದು. ನಾವು ನಮ್ಮನೇಲಿ ನನ್ನ ಹಸ್ಬೆಂಡ್ಗೆ ಅವ್ರಿಗೂ ಸಕ್ಕರೆ ಅಂದರೆ ಆಗೋದಿಲ್ಲ ಅಷ್ಟಕ್ಕಷ್ಟೇ. ಸೊ ನಮ್ಮ ಪಾಪಗೂ ಸಕ್ಕರೆ ನಾನು ಈಗಲೇ ಜಾಸ್ತಿ ರೂಢಿ ಮಾಡಿಲ್ಲ. ಬೆಲ್ಲ ಹಾಕ್ಬೋದು ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಚಮಚದಿಂದ 1 ಚಮಚ ಆಗೋವರೆಗೂ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಲಮ್ಸ್ ಇಲ್ದಂಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಲಮ್ಸ್ ಏನಾದ್ರು ಬಂತು ಅಂದರೆ, ಈಗ ನಾವೇನಾದರೂ ಬಿಸಿ ಮಾಡಬೇಕಾದ್ರೆ ಲಮ್ಸ್ ಏನಾದ್ರು ಬಂತು ಅಂದರೆ ಅದು ತಿನ್ನಬೇಕಾದ್ರೆ ಒಂಥರ ಅನಿಸುತ್ತೆ, ತಿನ್ನೋದಕ್ಕಾಗೋದಿಲ್ಲ ಅಥವಾ ಕುಡಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟೇ ಬೀಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ಲಮ್ಸ್ ಇಲ್ದಂಗೆ ಬೀಟ್ ಮಾಡ್ಕೋಬೇಕು. ನೋಡಿ, ಇದು ಬೀಟರು. ಈ ಥರ ಬೀಟರ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆನೇ ಕುಡಿಯೋದ್ರಿಂದನೂ ಏನು ಸ್ವಲ್ಪ ಸ್ಟ್ರೆಂತಾಗಿರ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನಾನು ಮಾಡಿಕೊಂಡು ನಾನು ಕುಡಿತಾ ಇದ್ದಾಗಿಂದನೂ ಇದು ಒಂಥರ ಎನರ್ಜಿ ಫುಲ್ ಪ್ಯಾಕ್ ಅಂತ ಹೇಳ್ಬೋದು. ಈ ಥರ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಂಡು ಕುಡೀರಿ. ಮತ್ತು ಈಗ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ನಲ್ಲ, ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಚೆನ್ನಾಗಿ ರೊಟೇಟ್ ಮಾಡ್ತೀನಿ. ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ, ಅಂದರೆ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಮೀಡಿಯಮಾಗಿ ಸ್ವಲ್ಪ ಲೆವೆಲಾಗಿ ಇರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದು ಒಂದು ಲೆವೆಲಿಗೆ ಬರುತ್ತೆ ನೋಡಿ. ಈ ರೀತಿ ಆಗಿದ ತಕ್ಷಣ ಆಫ್ ಮಾಡಿ ಗ್ಯಾಸ್ನ. ನೆಕ್ಸ್ಟ್ ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ರೆ ಅದು ಹಾಕ್ಕೊಳ್ಳುತ್ತೆ. ಆಗ ಒಂದು 10 ಮಿನಿಟ್ಸ್ ಆದಮೇಲೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪರೋಟ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪರೋಟಾಗಿ ಇನ್ನೇನು ತೊಗೊಂಡಿಲ್ಲ ಫ್ರೆಂಡ್ಸ್. ನಾನು ತೊಗೊಂಡಿರೋ ಅಂಥದ್ದು 3 ಆಲೂಗೆಡ್ಡೆ ಮತ್ತು 3 ಕ್ಯಾರೆಟು, 1 ಕ್ಯಾಪ್ಸಿಕಮ್ಮು ಮತ್ತು 1 ಈರುಳ್ಳಿ. ನಿಮಗೆ ಬೇಕಾಗಿರೋ ಅಂಥ ತರಕಾರಿಗಳ್ನೂ ಸಹ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಇಷ್ಟೇ ತರಕಾರಿಗಳ್ನ ತೊಗೊಂಡಿರೋದು. ನೀವು ಬೇಕಾದರೆ ಗೋಬಿ ಯೂಸ್ ಮಾಡ್ಬೋದು, ಅಥವಾ ನವಿಲುಕೋಸು ಯೂಸ್ ಮಾಡ್ಬೋದು, ಮತ್ತು ಇನ್ನೂ ಯಾವ್ಯಾವ ಥರ ಬ್ರೋಕ್ಲಿ ಏನೇನಿದೆ ತರಕಾರಿಗಳು ಅದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಸಹ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟೇ ತರಕಾರಿ ತೊಗೊಂಡು ಸಣ್ಣದಾಗಿ ಹಚ್ಚೋದಕ್ಕೆ ಮಿಕ್ಸರ್ಗೆ ಹಾಕಿ ಮಿಕ್ಸರಲ್ಲಿ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಆಲೂಗಡ್ಡೆ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಒಂದು ಕುಕ್ಕರ್ನಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಆಗೋಷ್ಟು ನಾನು ಇಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಬಾಣಲಿಗೆ
ಎಣ್ಣೆ ಹಾಕಿ ಮತ್ತು ಜೀರಿಗೆ ಹಾಕಿದ್ದೀನಿ 1 ಸ್ಪೂನು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈಗ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡಿದ್ವಲ್ಲ ಅದನ್ನು ನಾನು ಮಿಕ್ಸರ್ಗೆ ಹಾಕಿದ್ದೀನಲ್ಲ, ಆ ಮಿಕ್ಸರ್ಗೆ ಹಾಕ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಈಗ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾನು ಏನು ಮಾಡ್ಕೊಳ್ಳೋಣ ಅಂದರೆ, ನೆಕ್ಸ್ಟು ಚಪಾತಿ ಬೇಸ್ ಅಂದರೆ ಪರೋಟ ಬೇಸು ಚಪಾತಿ ಥರ ಲಟ್ಟಿಸ್ಕೊಬೇಕಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸರ್ಗೆ ಸೈಡೆಲ್ಲ ಫುಲ್ಲು ಏನಿದೆಯೋ ಅದಕ್ಕೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ರೆ ಏನು ಅಂದರೆ ಚಪಾತಿ ಹಿಟ್ಟಾಗುತ್ತಲ್ಲ, ಹಿಟ್ಟಾದಾಗ ಅಂಟ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಹಾಕ್ಕೊಳೋದು. 3 ಕಪ್ ಆಗೋಷ್ಟು ನಾನು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು, ನೆಕ್ಸ್ಟು ಉಪ್ಪು, ಎಣ್ಣೆ, 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ನಾವು ಕೈಯಲ್ಲಿ ಹೆಂಗೆ ಮಾಡ್ಕೊತೀವೋ ಇಟ್ಟು ಅದೇ ರೀತಿಯಾಗಿ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ನೆಕ್ಸ್ಟು ಈಗ ನಾನು ಇಲ್ಲಿ ಪಲ್ಯಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಪೊಟ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಈಗ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಬಂದುಬಿಟ್ಟು ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ. ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಈಗ ಪ್ಲೇಟ್ನ ಲಿಡ್ ಏನಿದೆಯೋ ಅದನ್ನು ಕ್ಲೋಸ್ ಮಾಡಿದ್ರೆ ಪಲ್ಯ ರೆಡಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪರೋಟ ಮಾಡೋದಕ್ಕೆ ಬೇಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಬೇಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟು ಈಗ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಮತ್ತೆ ಮಿತ್ಕೊಂಡು ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡಾದ ನಂತರ ಪಲ್ಯ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮಧ್ಯಕ್ಕೆ ಹಾಕ್ಕೊಂಡು ಈ ಸೈಡ್ ಏನಿದೆಯೋ ಅದಕ್ಕೆಲ್ಲ ಎಣ್ಣೆ ಅಪ್ಲೈ ಮಾಡ್ಕೊಂಬಿಡ್ಬೇಕು. ಫಸ್ಟು ಎಣ್ಣೆನ ಅಪ್ಲೈ ಮಾಡಿದ ನಂತರ ಈ ಸೈಡ್ ಏನಿದೆಯೋ ಅದಕ್ಕೆ ಕ್ಲೋಸ್ ಮಾಡಿಕೊಂಡು ಮೇಲೆ ಕೆಳಗೆ ಇರೋದನ್ನು ಆ ಭಾಗನೂ ಸಹ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ತಟ್ಕೋಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ತಟ್ಕೊಬೇಕು, ಆಗ ಕ್ಲಿಯರ್ ಆಗುತ್ತೆ. ತುಂಬ ದೊಡ್ಡದು ಮಾಡೋದಕ್ಕಾಗೋದಿಲ್ಲ ಪರೋಟ, ಚಿಕ್ಕದು ಅಂದರೆ ಕಾಯಿನ್ ಪರೋಟ ಥರ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದೊಡ್ಡದು ಮಾಡೋಕ್ಕೋದ್ರೆ ಚೆನ್ನಾಗಾಗಲ್ಲ. ಹತ್ತಕ್ಕೆ ಎಷ್ಟು ಕೊಡ್ತೀರಾ? ಅದೇ 10ಕ್ಕೆ ಎಷ್ಟು ಕೊಡ್ತೀರಾ? 1% ಹಾಕಿಲ್ಲ. ಥ್ಯಾಂಕ್ ಯು. ಬರೋಣ ಪಾರ್ಕ್ಗೆ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ. ಯಾಕಂದರೆ 5 ಡೇಸ್ ಇರಲಿಲ್ಲ, ಅವರು ಮಂಗಳೂರಿಗೆ ಹೋಗಿದ್ದರು. ಪಾಪು ಒಳಗಡೆ ಅಂದರೆ ಮನೆಯಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಅವನಿಗೂ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಬರೋಣ ಅಂತ ಹೇಳ್ತಿದ್ದಾರೆ. ಈಗ ನಾವು ಪಾರ್ಕಿಗೆ ಹೋಗಬೇಕು ಅಂತ ಹೋಗ್ತಿದ್ವಿ. ಮುಂಚೆ ನಮ್ಮ ಅಮ್ಮರ ಮನೆ ಸಿಗುತ್ತೆ, 3 ರೋಡ್ ಬಿಟ್ಟರೆ ಸಾಕು ನಮ್ಮ ಅಮ್ಮರ ಮನೆ ಸಿಗುತ್ತೆ. ಸೊ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಪಾರ್ಕಿಗೆ ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ ಅಮ್ಮ ಮನೆಗೆ. ಅಲ್ಲಿ ನೋಡಿದ್ರೆ ನಮ್ಮ ಪಾಪ ಏನು ಮಾಡ್ದೆ, ಎಲ್ಲರೂ ಕಿವಿಗೆ ಇಟ್ಕೊಂಡು ಫೋನಲ್ಲಿ ಮಾತಾಡಿದ್ರೆ ಅವನು ತಲೆ ಮೇಲೆ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾನೆ ಯಾವಾಗಲೂ. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋ, ನಿಮಗೆಲ್ಲರಿಗೂ ಶೇರ್ ಮಾಡಬೇಕು ಅಂತ. ಆಮೇಲೆ ತುಂಬ ನಾಟಿ ನಮ್ಮ ಪಾಪ. ನಮ್ಮ ಅಕ್ಕನ ಪಾಪು ಕೈ ಹಿಡ್ಕೊಂಡು ಇಳಿಯೋದು, ಕಾಲು ಹಿಡ್ಕೊಂಡು ಇಳಿಯೋದು, ಮುದ್ದು ಕೊಡೋಕೆ ಹೋಗೋದು, ಈ ರೀತಿ ಎಲ್ಲ ಮಾಡ್ತಾನೆ, ಚೇಷ್ಟೆಗಳು ಮಾಡ್ತಿದ್ದ. ಸೊ ಇನ್ನೂ ಇದ್ದರೆ ಅವ್ರಿಗೂ ಕುತ್ಕೊಳ್ಳೋಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಬರುತ್ವಿ. ಪಾರ್ಕಲ್ಲಿ ಸಿಮೆಂಟಿಂದ ಮಾಡಿರ್ತಾರಲ್ಲ ರ್ಯಾಬಿಟ್ಟು, ಡಕ್ಕು ಈ ಥರ ಎಲ್ಲ ಇರೋದವಲ್ಲ, ಅದನ್ನೆಲ್ಲ ಮಾತಾಡಿಸ್ತಾ ಇದ್ದ. ಮತ್ತು ಸುತ್ತಕ್ಕೂ ನೋಡ್ತಿದ್ದ, ಗಿಡಗಳನ್ನ ಮರಗಳನ್ನೆಲ್ಲ ನೋಡ್ತಿದ್ದ. ಮತ್ತು ಡಾಕ್ಟರ್ಸು ಸಹ ಸಜೆಸ್ಟ್ ಮಾಡ್ತಾರೆ ಮಕ್ಕಳನ್ನ ಆದಷ್ಟು ಹೊರಗಡೆ ಕರ್ಕೊಂಡೋಗಿ, ಮತ್ತು ಈ ಪಕ್ಷಿ ಪ್ರಾಣಿಗಳು ಏನೇನಿದೆಯೋ ಅದನ್ನು ತೋರಿಸ್ಕೊಂಡು ಊಟ ಮಾಡಿಸಿ, ಹೊರಗಡೆ ಹೋದಾಗ ಊಟ ಮಾಡಿಸಿ ಅಂತಲ್ಲ, ಮನೇಲಿದ್ದಾಗಲೂ ಸಹ ಅವ್ರು ಹಂಗೆ ಹೇಳೋದು, ಸಜೆಸ್ಟ್ ಮಾಡೋದು, ಆದಷ್ಟು ಟಿ ವಿಗಳನ್ನ ಮತ್ತು ಮೊಬೈಲ್ನ ಅವಾಯ್ಡ್ ಮಾಡಿ ಅಂತ. ಬಟ್ ನಮ್ಮ ಮನೇಲಿ ಹೆಂಗಾಗಿದೆ ಅಂದರೆ, ನಾನು ಒಬ್ಬಳೇ ಇರೋ ಕಾರಣದಿಂದ ನಮ್ಮ ಪಾಪು ಏನು ಮಾಡ್ತಾನೆ, ಸ್ವಲ್ಪ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ, ಟಿ ವಿನ ಮಾತ್ರ ಜಾಸ್ತಿ ನೋಡ್ತಾನೆ, ಈ ರೈಮ್ಸ್ನೆಲ್ಲ.
ಮತ್ತು ಈಗ ಏನಾಯಿತು, ನಾವು ಪಾರ್ಕ್ ಒಳಗಡೆಗೆ ಹೋದ್ವಿ, ಮಕ್ಳುಗಳೆಲ್ಲ ಆಡ್ತಾವಲ್ಲ ಆ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು, ಯಾವ ಕಡೆ ನೋಡಿದ್ರು ಬರೀ ಮಕ್ಳುಗಳೇ ಇದ್ವು. ಹೆಂಗಂದರೆ ಸಂಡೇ ಬೇರೆ ಅಲ್ವಾ, ತುಂಬ ಮಕ್ಳುಗಳು ಕ್ಯೂಟ್ ಮಕ್ಳುಗಳೆಲ್ಲ ಇದ್ವು. ಎಲ್ಲಿ ನೋಡಿದ್ರು ಜಾಗ ಇರಲಿಲ್ಲ, ಯಾರೂ ಸಹ ಎದ್ದೋಳೋ ಥರನೇ ಇರಲಿಲ್ಲ, ಎಲ್ಲ ಕುತ್ಕೊಂಡು ಆಡ್ತಾನೆ ಇದ್ದರು. ಸೊ ನಾವೇನು ಮಾಡಿದ್ವಿ, ಖಾಲಿ ಇರತ್ತವ ಹೋಗೋಣ ಅಂದರೆ ಮಳೆ ಬೇರೆ ಬಂದು ಗುಂಡಿ ಎಲ್ಲ ತುಂಬೋಗ್ಬಿಟ್ಟಿತ್ತು. ನಾವು ಅಲ್ಲೇ ಹೋದ್ವಿ, ಎಲ್ಲಿ ಖಾಲಿ ಇಲ್ವೋ ಅಲ್ಲೇ ಹೋದ್ವಿ. ಸ್ವಲ್ಪ ಒಂದು 10 ಜೋಕಾಲಿ ಆಡಿಸಿ 10 ಟೈಮ್ಸು, ಮತ್ತು ಕುದುರೆ ಮೇಲೆ ಕುಂಡಿಸ್ಕೊಂಡು ಅದ್ರ ಮೇಲೆ ಆಡ್ತಿದ್ದ. ನಮ್ಮ ಪಾಪು ಹೆಂಗೆ ಎಂಜಾಯ್ ಮಾಡ್ತಿದ್ದ ಅಂದರೆ, ಅವ್ನು ಆಡೋದಕ್ಕಿಂತ ಬೇರೆ ಮಕ್ಳುಗಳು ಆಡ್ತಿದ್ವಲ್ಲ ಅದನ್ನ ನೋಡಿನೇ ಖುಷಿ ಪಡ್ತಿದ್ದ. ನೋಡಿ ಎಲ್ಲ ಕಡೆಯೂ ಬರೀ ಮಕ್ಕಳೇ ಇದ್ದಾವೆ, ಆಡಿಸ್ತಾನೆ ಇದ್ದರು. ಜಾಗ ಇರತ್ತವ ಏನಿತ್ತು, ಈ ಥರ ಗುಂಡಿ ಎಲ್ಲ ಆಗಿಬಿಟ್ಟಿತ್ತು. ಸೊ ನಾವು ಈ ರೀತಿಯಾಗಿ ಅವತ್ತು ಪಾರ್ಕಿಗೆ ಹೋದ್ವಿ. ಅದು ಜಾಸ್ತಿ ಹೊತ್ತು ಸಹ ಇರಲಿಲ್ಲ, ಇದು ಎಲ್ಲಿ ನೋಡಿದ್ರು ಡೆಂಗಿ ಇತ್ತಲ್ಲ, ಈ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ 6 ಗಂಟೆ 6:15 ಆದಮೇಲೆ. ಸೊ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತಲೇ ಹೋದ್ವಿ. ನಾವು ಹೋಗೋಷ್ಟರಲ್ಲಿ 5:30 ಆಗಿತ್ತು. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಏನು ಮಾಡಿದ್ವಿ, ಮನೇಲಿ ತರಕಾರಿಗಳು ಖಾಲಿ ಆಗಿತ್ತು, ತರಕಾರಿಗಳು ತರೋಣ ಅಂತ ತರಕಾರಿನ ತೊಗೊಂಡು ಬಂದ್ವಿ. ಮನೇಲಿ ಬಂದು ನೋಡಿದ್ರೆ ಹುಳ್ಳಿಕಾಯಿ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿತ್ತು. ನಾವು ಸ್ವಲ್ಪ ಕತ್ಲೆ ಆದಮೇಲೆ ತೊಗೊಬಂದ್ವಲ್ಲ, ಕತ್ಲೆಯಲ್ಲಿ ಅಲ್ಲಿ ಚೆನ್ನಾಗಿತ್ತು, ಬಟ್ ಅದು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅದೇನಾಯಿತು, ಅರ್ಧ ಹೋಗಿತ್ತು. ಚೆನ್ನಾಗಿರೋದನ್ನೆಲ್ಲ ನಾನು ಸಪ್ರೇಟ್ ಮಾಡಿಕೊಂಡು, ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು, ಚೆನ್ನಾಗಿರೋದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ. ಯಾಕಂದರೆ ನಾಳೆ ಮಂಡೇ ಆಗಿರೋದ್ರಿಂದ ಬೆಳಗ್ಗೆ ಏನು ಕೆಲಸನೂ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಫ್ರೀ ಇದ್ದಾಗಲೇ ಸ್ವಲ್ಪ ಮಾಡ್ಕೊಬಿಡೋಣ ಅಂತ ಎಲ್ಲ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ನೆಕ್ಸ್ಟು ಹಸ್ಬೆಂಡು ಟೈಮ್ ಬೇರೆ ಆಗೋಗಿತ್ತು 10 o'clock. ಸೊ ಊಟಕ್ಕೆ ಕೂತಿದ್ರು. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಊಟ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕ್ಲೀನ್ ಮಾಡಿಕೊಂಡು ನಮ್ಮ ಪಾಪಗೆ ಬೇರೆ ಹಾಲು ಬಿಸಿ ಮಾಡಬೇಕಾಗಿತ್ತು, ಮರ್ತುಬಿಟ್ಟಿದ್ದೆ. ಆಚೆಯಿಂದ ಬಂದಾಗ ಏನು ಕೈ ಕಾಲಾಡೋದಿಲ್ವಲ್ಲ, ಆ ರೀತಿ. ಈಗ ಏನು ಮಾಡಿದೆ, ನೆಕ್ಸ್ಟು ನಮ್ಮ ಪಾಪುಗೆ ಹಾಲು ಬಿಸಿ ಮಾಡಿಕೊಂಡು ಅವನಿಗೆ ಹಾಲು ಕುಡಿಸಿ ನಾನೊಂದು ಸ್ವಲ್ಪ ಊಟ ಮಾಡಿಕೊಂಡೆ. ಊಟ ಮಾಡಿ ಇರೋ ಪಾತ್ರೆಗಳನ್ನೆಲ್ಲ ಬೆಳಿಕೊಂಡೆ, ತೊಳ್ಕೊಂಡು. ಈ ರೀತಿ ನಮ್ಮ ಸಂಡೇ ನಮ್ಮ ಪಾಪು ನನ್ನ ಹಸ್ಬೆಂಡ್ ಜೊತೆ ಈ ರೀತಿ ನಾನು ಹೋಲ್ ಡೇ ಸ್ಪೆಂಡ್ ಮಾಡಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೊಂದು ಏನು ಅಂದರೆ ನಮ್ಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಗುಡ್ ನೈಟ್.